ಚೇರ್ ಅಂತ ನೀನು ಎಲ್ಲ ಕೊಡ್ತಾ ಇದೆಯಲ್ಲ, ಲಗೇಜ್ ಎಲ್ಲ ಪೂರ್ತಿ. ನಂದು ಟೆಂಟ್ ನಾನೇ ತರ್ತಾ ಇದ್ದೀನಿ. ನೋಡಿ ನಮ್ಮ ಮೇಡಮ್, ಪೊಲೀಸ್ ಮೇಡಮ್. 4 ನೀನು ಬರ್ಬೇಕು ರಾಜಾದಿ ರಾಜ. ಪುನಃ ನೀಡ್ರಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಕಬಿನಿ ರಿವರ್ ಸೈಡ್ ಕ್ಯಾಂಪಿಂಗ್ಗೆ. ಒಂಥರ ಅಡ್ವೆಂಚರಸ್ ಕ್ಯಾಂಪಿಂಗ್ ಇದು. ನೋಡ್ಬೋದು ಇವತ್ತು ನಾವು ಧೀರಜ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮನೆಯಿಂದ. ಟೆಕ್ನಿಕಲಿ ನನ್ನ ಮಗಳು ಬರಬೇಕಾಗಿತ್ತು, ಬಟ್ ಮೊಸಳೆ ಇದೆ ಅಂತ ಎದುರಿಸ್ಬಿಟ್ಟವ್ರು. ಹಂಗಾಗಿ ಅಜ್ಜಿ ಮತ್ತೆ ಅಮ್ಮ ಸೇರಿಬಿಟ್ಟು ಕ್ಯಾನ್ಸಲ್ ಮಾಡೋಳಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋರೆ. ಕ್ಯಾಂಪಿಂಗಾ ಶಾಪಿಂಗಾ? ಹೇಳು, ಪರವಾಗಿಲ್ಲ ಹೇಳು. ಕ್ಯಾಂಪಿಂಗಾ ಶಾಪಿಂಗಾ ಗೇಮ್ಸಾ ಕ್ಯಾಂಪಿಂಗಾ? ಓಕೆ ಸರಿ, ನಡೀರಿ. ಮನೆ ಬಿಡ್ತಾ ಇದೀವಿ. 6 ಗಂಟೆ ಆಗಿದೆ ಕರೆಕ್ಟಾಗಿ. ಗಿರಿಮನೆ ಫಸ್ಟ್ ವಿಮಾನ ಡ್ರಾಪ್ ಮಾಡೋದ ಅಥವಾ ಗಿರಿಮನೆಗೆ ಹೋಗೋದ ನೋಡಿಕೊಂಡು ಇಲ್ಲಿಂದ ಹೊರಟು ಜರ್ನಿ ಎಂಜಾಯ್ ಮಾಡೋಣ. ದೇವರೇ ಕಾಪಾಡಪ್ಪ. ಲೆಟ್ಸ್ ಗೋ ಆ್ಯಂಡ್ ದ ಜರ್ನಿ ಬಿಗಿನ್ಸ್. ಸೀಟ್ ಬೆಲ್ಟ್ ಹಾಕೋತೀನಿ ಜಸ್ಟ್ ಗೇಟ್ ಹತ್ರ. ನಾನು ಬೈಬೇಡಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅಪಾರ್ಟ್ಮೆಂಟ್ ಬೇಸ್ಮೆಂಟಲ್ಲಿ ಇದ್ದೀನಿ. ಓಕೆ, ಬಾಯ್. ಇನ್ನು ರೋಡಲ್ಲಿ ಸಿಗೋಣ. ಬಾಕಿ ಸಮಾಚಾರ ಬ್ರೇಕ್ಗೆ ಬಾದ್. ಗಿರಿ ರೆಡಿಯಾಗಿ ನಿಂತವ್ರೆ, ಮಗನ ಹಾಕ್ಕೊಂಡು ಫುಲ್ಲು. ಏನು ವಯಸ್ಸು ಹುಡುಗ, 18 ವರ್ಷದ ಹುಡುಗ. ಇವ್ರು ನೋಡಿ ಇಲ್ಲಿ ಕಲಾಕಾರರು. ಏನೋ ನೀನು, ಏನೋ ಇದು ಕನ್ನಡಕ? ಎಷ್ಟು ಅವಳು 5:30 ಎಲ್ಲ ಚಕ್ಲಿ ಕೊಡ್ಬಳೆ ತಂದೋಳು ಫ್ರೆಂಡ್ ಕೊಡಕ್ಕೆ. ಅವ್ರ ಅಮ್ಮ ಮಾಡಿರೋದು. ಗಾಡಿ ಗಿಡಿ ಎಲ್ಲ ರೆಡಿ ಆಗಿದೆ. ಬೈಕು ಎಲ್ಲ ಶಿಷ್ಯ ಓಡೋಣ ಶಿಷ್ಯ. ಓಕೆ, ನಡೀರಿ ಹೋಗೋಣ. ಓಕೆ, ಎಲ್ಲ ಐಟಮ್ಸ್ ಎಲ್ಲ ಹಾಕೊಂಡಾಯ್ತು. ಅಷ್ಟೇ ಅಲ್ಲ ಬೈ? ನಡೀರಿ ಹೋಗೋಣ ಅಷ್ಟೇ. ಓಕೆ, ಲೆಟ್ಸ್ ಗೋ ಗೈಸ್. ನೀನ್ ಕ್ಯಾಂಪಿಂಗ್ ಇಲ್ಲ ಅಲ್ಲ, ನೀನ್ ಬರಲ್ಲ ಕ್ಯಾಂಪಿಂಗ್ಗೆ? ಫುಲ್ ಆಕ್ಟಿವ್ ಆಗ್ಬಿಟ್ಲು. ನಡೀರಿ ಹೋಗೋಣ. ಬಾಯ್. ನೀನ್ ಬರಲ್ಲ ಹಂಗಾರೆ ಕ್ಯಾಂಪಿಂಗ್ಗೆ? ನಾಳೆ ಬರ್ತೀನಿ ಬಿಡು, ನಾಳೆ ಹೋಗೋಣ. ಬಾಯ್, ಟೇಕ್ ಕೇರ್. ಹಾಯ್ ಬ್ರೋ. ಆರಾಮಾ? ಬನ್ನಿ ಕೂತ್ಕೊಳ್ಳಿ. ಆ ಕಡೆ ಇದ್ರೆ ಅದ್ರ ಮೇಲೆ ಹಾಕ್ಬಿಡಿ ಬ್ಯಾಗು, ಈಸಿ ಆಗುತ್ತೆ ಗೊತ್ಕೊಳ್ಳೋದು. ಓಕೆ, ಸೊ ಸಿಂಹನ ಡ್ರಾಪ್ ಮಾಡಿ ಈಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಟ್ಸ್ ಗೋ. ಹೋಗೋಣ ಶಿಷ್ಯ, ಹೋಗೋಣ. ಗುಡ್ ಮಾರ್ನಿಂಗ್. ಓಕೆ, ಎಲ್ಲ ರೆಡಿ? ಶುಭ ಮುಂಜಾನೆ. ನಮಸ್ಕಾರ. ಆರಾಮ ಬ್ರೋ? ಹಾಯ್ ಬ್ರೋ. ವಾಕಿ ಚಾನಲ್ 2 ಹಾಕೊಳ್ಳಿ. ಚಾರ್ಜಿಂಗ್ ಇಲ್ವಾ? ಸರ್ ಇದು ತಗೊಳ್ಳಿ. ಇಟ್ಕೊಂಡಿರಿ, ಆಮೇಲೆ ಚಾರ್ಜ್ ಕೊಡ್ತೀನಿ, ಆಮೇಲೆ ಹಾಕೊಳ್ಳೋಣ ಅಷ್ಟೇ. ಎಲ್ಲ ಮುಂದೆ ಇದ್ದಾರೆ, ನಾವೆಲ್ಲ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಬಂತು, 2 ಕಾರ್ ಇದೆ. ಹೋಗೋಣ ನಡೀರಿ. ಆ್ಯಕ್ಚುಲಿ ಬೇಜಾರೇನು ಅಂದರೆ, ಯೂಶಲಿ ಎಲ್ಲ ಒಂದು ಕಡೆ ಇಲ್ಲಿರ್ತಿದ್ವಿ, ಹೋಗ್ತಾ ಇದ್ವಿ ಕಾರು. ಬಟ್ ಎಲ್ಲ ಬೈಕಿಂದ ಹೋಗ್ತಿರೋದ್ರಿಂದ ಲೋ ಚೇರ್ ಅಂತ ನೀನು ಎಲ್ಲ ಕೊಡ್ತಾ ಇದೆಯಲ್ಲ, ಲಗೇಜ್ ಎಲ್ಲ ಪೂರ್ತಿ. ನಂದು ಟೆಂಟ್ ನಾನೇ ತರ್ತಾ ಇದ್ದೀನಿ. ತೆರಿಗೆ ಹೇಳಂಗೆ. ಅಷ್ಟೇ ಅಲ್ಲ ಬ್ರೋ? ಎಲ್ಲ ಲಗೇಜ್ ಗಾಡಿಗಳು ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಇವತ್ತು. ನಾವು ಬೇಗ ಹೋಗ್ತೀವಾ? ಇಲ್ಲಿ ಬಿಡಿ ಬೈ, ಆಯ್ತು. ಇದೇ ಖುಷಿಗೆ ಏನು ಇಲ್ವಾ? ಸರ್ ನಡೀರಿ, ಬೈಕರ್ಸ್ ಎಲ್ಲ ಅಲ್ಲಿಂದ ಹೊರಡ್ತಾರೆ ರೆಡಿಯಾಗಿ. ನಾವು ಹೋಗೋಣ ಬ್ರೋ. ನಾವು ಹೋಗ್ತಾ ಇರೋಣ, ಆರಾಮ ಹೋಗ್ತೇವೆ.
ಚಾನಲ್ 2 ಏನು ಹೆಸರದು ಕೊಡಕ ಯಾವ್ದು ಅಚ್ಚು ಒಳಗಡೆ ಕೂತವನೆ. ನಿಮ್ಮ ಅಪ್ಪ ಬಂದಿದ್ ನೋಡ. ಕಣ್ಣಿಡಿಯಕ್ಕೆ ಆಗ್ಲಿಲ್ಲ ನೋಡಿ, ಫುಲ್ ಎಲ್ಲ ಸ್ಪೋರ್ಟ್ಸ್ ಇಂದ ಅಡ್ವೆಂಚರ್ ಶಿಫ್ಟ್ ಆಗ್ಬಿಟ್ಟವ್ರೆ. ಇಲ್ಲೊಬ್ರವ್ರೆ ನಮ್ದೆಲ್ಲಿ ಇಲ್ಲೊಬ್ರವ್ರೆ ಸ್ಪೋರ್ಟ್ಸ್ ರೈಡರು. ಓಕೆ ಸರಿ ಹೊಡಿರಿ, ಮತ್ತೆ ಬರ್ತೀನಿ. ಇದೆ ಅಲ್ಲ ಹಳ್ಳಿ ಮನೆ. ಇಲ್ಲೇ ಅಷ್ಟೇನಲ್ಲೇ ಬಂದಿತ್ತು ಹೋಟೆಲ್ ಅಲ್ಲಿ ಮನೆ. ಆ ಕಾರ್ ಪಕ್ಕ ಹಾಕ್ಬಿಡ್ದು. ಎಲ್ಲಿ ನಳ್ಳಿ ಹಾಕೊಂಡ್ ಬಿಡಿ ಬೈ. ಒಳಗಡೆ ಎಲ್ಲೇ ಐತೆ ನೆರಳೆ ಇಲ್ಲ, ಇದೆಯಲ್ಲ ಮುಂದಕ್ಕೆ ಹಾಕ್ಬಿಡೋಣ. ಡೌನ್ ಐತೆ. 3 ಲೊಕೇಶನ್ ಹಾಕಿ ಬೈ, ಸುಮ್ಮನೆ ತಿರುಗಿಸಿ. ಅಲ್ಲ ಬೈ, ನೀವು ಓಡ್ಸ್ ತುಂಬಾ ದಿವಸ ಆಯ್ತಲ್ಲ. ತಾತ ಬೇರೆ ಹೇಳೋರೆ ಪೆಟ್ರೋಲು ಡೀಸೆಲ್ ಸೇವ್ ಮಾಡಿ ಅಂತ. ನೀವು ನೋಡಿದ್ರೆ ಮಾಡ್ತಿರೋದೇ ಖರ್ಚು. ಅಲ್ಲ ನೀವು ರಾಂಗ್ ನೋಡಿ ಎಲ್ಲ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದಾರೆ ಬಾಯ್ಸ್ ಎಲ್ಲ. ಇವನು ವೈರಲ್ ಬಾಯ್ ನೋಡಿರ್ತೀರ ನೀವು, ಟಗರು. ಗಾಡಿಗೆ ಏನು ಹೆಸರು ಇಡ್ತೀಯ? ಬೈಕ್ಗೆ ಜನುತ್ಸು ಅಂದ್ರೆ ಅದೊಂದು ಇದಾನೆ ಹಂಗೆ ಅನಿಮೆ ಕ್ಯಾರೆಕ್ಟರ್. ನೋಡಿ ನಮ್ಮ ಮೇಡಮ್, ಪೊಲೀಸ್ ಮೇಡಮ್. ಎಲ್ಲರೂ ಹೊರಡ್ತಾ ಇದ್ದೀವಿ. ಬೈಕ್ಸ್ ಎಲ್ಲ ರೆಡಿ ಆಗಿದೆ, ನೋಡ್ಬೋದು. ಒಂದು ಗಾಡಿ ಡೀಲ್ ಆಗಿದೆ ನಮ್ಮ ರೆಡ್ಡಿ ಅವ್ರದ್ದು. ಓಕೆ, ಇಲ್ಲೇ ಏನ್ ಬೈ ಇಲ್ಲಿ ಮಲಯಾಳ ಹಾಕ್ಬಿಟ್ಟವ್ರೆ. ತಗೊಂಡಿದೀವಿ ಅಂತ. ಓ ಹಂಗೆ ಬಾಯ್ಸ್ ಎಲ್ಲ ಊಟ ಮಾಡ್ತಾ ಇದೀವಿ. KL12 ಅಂತ ಹೇಳ್ಬಿಟ್ಟು. KA12 ಮಡಿಕೇರಿ, ಮೈಸೂರಲ್ಲಿ. ಹಾ, ಇದು ಮೈಸೂರಲ್ಲಿ KL12 ಇದು. KL12 ಅಲ್ಲ, KL ಅದು. ಕೇರಳ. ಓಕೆ, ಹೋಟ್ಲಲ್ಲಿ ಎಲ್ಲ ಬಿರಿಯಾನಿ ತಿನ್ನೋಣ ಅಂತ ನೋಡ್ತಿದ್ವಿ. ಮೇಡಮ್ ಅವ್ರೇನೋ ಒಳ್ಳೆ ಮಟನ್ ಬಿರಿಯಾನಿ ಮಟನ್. ಓಹೋ ಓ ಸರಿಯಾಗಿ ಒಳ್ಳೆ ಕೊಬ್ಬರಿ ಬೆಳೆ ಸರಿಯಾಗಿ ಹಾಕೊಂಬಂದವ್ರೆ. ಓಕೆ, ಸೊ ನಾವೆಲ್ಲ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಕೇರಳದು ಅಂದರೆ ಚಿಕನ್ ಬಿರಿಯಾನಿ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಂದರೆ ರೈಸ್ ಸಪ್ರೇಟ್ ಮಾಡಿ, ಗ್ರೇವಿ ಸಪ್ರೇಟ್ ಮಾಡಿ, ಲಾಸ್ಟ್ ಮಿಕ್ಸ್ ಮಾಡಿ ಕೊಡ್ತಾರೆ, ಇಲ್ಲ ಸಪ್ರೇಟಾಗಿ ಕೊಡ್ತಾರೆ. ಹೇಳ್ಬಿಟ್ಟು ಇವರೆಲ್ಲ ನಮ್ಮ ಹುಡುಗರೆಲ್ಲ ವೆಜ್ ಇದ್ದಾರೆ, ನಾನ್ ವೆಜ್ ಇದ್ದಾರೆ. ಸೊ ನಾವು ನಾನ್ ವೆಜ್ಜು ಟ್ರೈ ಮಾಡೋಣ. ಬಿರಿಯಾನಿ ಇಲ್ಲೊಂದು ಬಿರಿಯಾನಿ, ಇಲ್ಲಿ ವೆಜ್ ಇಲ್ಲಿದೆ ನೋಡಿ. ಒಳ್ಳೆ ಮಟನ್ ಚಿಕನ್ ಬಿರಿಯಾನಿ ಇವು ಸ್ಟೈಲು. ಬೈ ಏನು ಚಿಕನ್ ಮಟನ್ ಇದು? ಚಿಕನ್, ನಾನು ಮಟನ್ ಅನ್ಕೊಂಬಿಟ್ಟೆ. ಇವ್ರದ್ದೇನಂದರೆ ಹಿಂಗೆ ಗ್ರೇವಿ ಸಪ್ರೇಟ್ ಇರುತ್ತೆ, ಚಿಕನ್ ಸಪ್ರೇಟ್ ಇರುತ್ತೆ, ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡೋಣ ಬನ್ನಿ ಹೆಂಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು. ಕಬಿನಿ ಬ್ಯಾಕ್ ವಾಟರ್ಸ್ ಬಿರಿಯಾನಿ ನೋಡುವ. ಡಿಫ್ರೆಂಟ್ ಟೇಸ್ಟು ಹೆಂಗಿದೆ ಬೈ? ಚೆನ್ನಾಗಿದೆಯಲ್ಲ? ಇದೇ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಓಕೆ, ಸ್ಕೂಲ್ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅದು ಇದು ಕೊಡೋಣ ಅಂತ ಹೇಳ್ಬಿಟ್ಟು ಕುಂಕುರ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮಾಡಿ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ನು. ಸೊ ಬೈ ಇವಾಗೇನು ಬುಕ್ಸ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಕೆಲವು ಪೆನ್ಸಿಲ್ ಮತ್ತೆ ತಿಂಡಿಗಳು ಇದೆ, ಬಿಸ್ಕೆಟ್ಸು ಎಲ್ಲ ತಂದಿದ್ದೀವಿ. ಓಕೆ, ಲೆಫ್ಟ್ಗೆ ಹಾಕಿ ಗಾಡಿ ಹಂಗೆ. ಹೋಗೋರು ಇರ್ತಾರಲ್ಲ ಬೈ, ಏನ್ ಮಾಡಕ್ಕಲ್ಲ ಬೈ, ಎಷ್ಟೈತೋ ನಮ್ಗೇನು ಅವ್ರು 60 ಜನ ಅಂದ್ರು, ನಾವು ಒಂದು 60 ಜನಕ್ಕೆ ತಂದಿದ್ದೀವಿ. ಎಷ್ಟು ಕಮ್ಮಿ ಆಗುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟ್ ತಿಂಡಿ ಯಾರು ಓದಕ್ಕೆ ಹೋಗಲ್ಲ ಅನ್ನೋದು, ಓದಕ್ಕೆ ಹೋಗ್ದಾರೆ ತಿಂಡಿ ಕೊಡೋಣ. ಇವು ತಿಂಡಿ ಕೊಡಿ, ಗ್ಯಾಪ್ ಮಾಡ್ಕೊಡಿ. ಎಲ್ಲ ಸ್ಕೂಲ್ ಹೋಗ್ತೀರೇನ್ರ? ಎಷ್ಟನೇ ಕ್ಲಾಸು? ನೀ ಎಷ್ಟನೇ ಕ್ಲಾಸು?
ಅವ್ನು 4 ನೀನು 5 ನೀನು 9 ನೀನು 2 ನೀನು ಹೇಳ ನಿಜ 4 ನೀನು 5 ನೀನು 4 ನೀನು 2 ಪಕ್ಕನ ಎಲ್ಲ ನಿಜ ಹೇಳ್ತಿದ್ದೀರಾ? ಸ್ಕೂಲ್ಗೆ ಹೋಗ್ರೆಲ್ಲ ಕೈ ಎತ್ರಿ. ಓಕೆ, ಎಲ್ಲ ಹಿಂಗೆ ಲೈನಾಗಿ ಬರಬೇಕು, ಮತ್ತೆ ರಿಪೀಟ್ ಬರಬಾರ್ದು, ಒಬ್ಬರಾದ್ಮೇಲೆ ಒಬ್ರು ಬರಬೇಕು. ಓಕೆನಾ? ಓಕೆ, ಚೆನ್ನಾಗಿ ಓದ್ಬೇಕು. ಓಕೆನಾ? ಓದ್ರೆ ನೀವು ನಮ್ಮ ಥರ ಇನ್ನೊಬ್ರಿಗೇನೋ ಹೆಲ್ಪ್ ಮಾಡಕ್ ಆಗತ್ತೆ. ಓಕೆನಾ? ಚೆನ್ನಾಗಿ ಓದ್ಬೇಕು, ಮುಂದೆ ಬರಬೇಕು. ಎಲ್ಲರೂ ಡಾಕ್ಟ್ರು, ಇಂಜಿನಿಯರು ಎಲ್ಲ ಆಗ್ಬೇಕು. ಓಕೆನಾ? ಹಾಂ, ಓಕೆ. ಒಳ್ಳೆ ಕೆಲಸ ಮಾಡ್ತಿದ್ಯಾ ನೋಡಿಲ್ಲಿ, ಮುಖ ತೋರಿಸು ಒಂಚೂರು. ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಒಳ್ಳೇದು ಮಾಡಲಿ. ಮೇಡಮ್, ನಿಮಗೂ ಸಹ ಪಾಪ ಬ್ಯುಸಿ ಟೈಮಲ್ಲಿ ಬಂದು ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಗಿರಿ ಬೈ, ಥ್ಯಾಂಕ್ ಯು ಬೈ. ಎಲ್ಲಾರು ಮೇಡಮ್ ಅಲ್ಲ, ಐಡಿಯಾನು ಇಂಪಾರ್ಟೆಂಟ್ ಆಗುತ್ತೆ, ಕಾಂಟ್ರಿಬ್ಯೂಷನ್ ಹಂಗೆ. ನಮ್ಮ ಜಟಾಯು 4x4 ಅಡ್ವೆಂಚರ್, ಹಾಗೆ ನಮ್ಮ ಏನು ಗಂಧದಗುಡಿ ರೈಡರ್ಸ್ ಕ್ಲಬ್ ಇದೆ, ಅದ್ರ ಕಡೆಯಿಂದ ಒಂದು ಸ್ಮಾಲ್ ಇನಿಷಿಯೇಟಿವ್ ಮಕ್ಕಳಿಗೆ, ಆಡಿ ಮಕ್ಕಳು. ಯಾಕಂದ್ರೆ ನಾವಿಲ್ಲಿ ಅದೇ 2 ಕಡೆಯಿಂದ, ಯಾಕಂದ್ರೆ ಇಷ್ಟೆಲ್ಲ ಮಕ್ಕಳು ಇವಾಗೇನು ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಹಂಗಾಗಿ ಒಂದು ಸ್ಮಾಲ್ ಇನಿಷಿಯೇಟಿವ್ ತಗೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದಕ್ಕೋಗಿ ಇನ್ನ ಹಿಂದಕ್ಕೆ ನಿಮ್ಗೆಲ್ಲ ತಿಂಡಿ ಕೊಡ್ತೀವಿ, ಆಯ್ತಾ? ಇಲ್ಲೇ ಇರಿ. ಇನ್ನ ಹಿಂದಕ್ಕೆ ಮಕ್ಕಳ, ಇನ್ನ ಹಿಂದಕ್ಕೆ ನೀವು ಬನ್ನಿ ಕುಡಿ. ಅಣ್ಣ ಬನ್ನಿ, ನೀವೇ ಬನ್ನಿ, ನೀವೇ ಸ್ಟಾರ್ಟ್ ಮಾಡಿ. ಆ ಕಡೆ ಮೇಡಮ್, ಎಲ್ಲ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನೀವೆಲ್ಲ ಆ ಕಡೆ ಬನ್ನಿ, ಎಲ್ಲರೂ ಲೈನ್ ನಿಂತ್ಕೊಳ್ಳಿ. ಎಲ್ಲರೂ 2 ಬ್ಯಾಗ್ ಕೊಡಿ, ಆಯ್ತಾ? ಇರ್ಚಿನ. ಓಕೆ, ಹೋಗ್ಬಿಟ್ಟ ಮನೆಗೆ ಹೋಗ್ಬೇಕು ಸೀದಾ. ಇಲ್ಲ, ನಿಂತ್ಕೊಳ್ಳಿ, ಆ ಕಡೆ ನಿಂತ್ಕೊಳ್ಳಿ. ನೋಡಿ ಇಲ್ಲ ಇಲ್ಲ, ಬೇಡ ಬೇಡ, ಅದು ಬ್ಯಾಗ್ ಸಿಗದೆ ಅವ್ರಿಗೆ ತಿಂಡಿ ಕೊಡೋಣ. ಓಕೆ, ಚೆನ್ನಾಗಿ ಓದ್ಬೇಕು ಎಲ್ಲರೂ. ಬಾಯ್ಸ್ ಬನ್ನಿ, ಎಲ್ಲರೂ ಬನ್ನಿ, ಇಬ್ರು ಬನ್ನಿ. ಕವರು ಟಾಪ್ ಇರ್ಬೇಕು. ಅಣ್ಣ ಕೊಡಿ, ಎಲ್ಲರೂ ಬನ್ನಿ. ಹಂಗೆ 2 ಬ್ಯಾಗ್ ಕೊಡಿ, ಎಲ್ಲರೂ 2 ಬ್ಯಾಗ್ ಕೊಟ್ಬಿಡು. ಹಂಗೆ ಮುಂದೆ ಬನ್ನಿ, ಪಾಸ್ ಆಗಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಯಾರೋ ಬನ್ನಿ, ಮರ ಮುಂದೆ ಬನ್ನಿ ಬ್ರಾ. ನೆಕ್ಸ್ಟ್ ಹಂಗೆ ಮೂವ್ ಆಗಿ ಬನ್ನಿ ಬ್ರೋ, ಬನ್ನಿ ಬನ್ನಿ ಬನ್ನಿ. ನಮ್ಮ ಕಡೆಯಿಂದ ಜಟಾಯು 4x4 ಅಡ್ವೆಂಚರರ್ಸ್ ಆ್ಯಂಡ್ ಬೈಕರ್ಸ್ ಮತ್ತು ಗಂಧದಗುಡಿ ರೈಡರ್ಸ್ ಕ್ಲಬ್ ಕಡೆಯಿಂದ ಒಂದು ಸ್ಮಾಲ್ ಇನಿಷಿಯೇಟಿವ್. ಇದಕ್ಕೆ ನಮಗೆ ಏನು ನಮ್ಮ ಟೀಮ್ ಮೆಂಬರ್ಸ್ ಏನು ಡೊನೇಟ್ ಮಾಡಿದ್ದಾರೆ ಅದನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾವಿಲ್ಲಿ ಬರ್ತೀವಿ, ಒಂದು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಅದೇ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ಈ ಪ್ರಾಂತ್ಯದ ಮಕ್ಕಳಿಗೆ ಕೂಡ. ಓಕೆ ಬಾಯ್, ಮಕ್ಕಳ ನಡೀರಿ ನಡೀರಿ, ಹಂಗೆ ನಡೀರಿ. ಎಲ್ಲರ ಕೈಲಿ ಕೊಡಿ. ಹರ್ಷ ನೀವು ಬನ್ನಿ, ಹರೀಶ್ ಬನ್ನಿ ಬನ್ನಿ, ಫೋನ್ ಕೊಡಿ ನನ್ನ ಕೈಲಿ, ಫೋನ್ ಕೊಡಿ ನನ್ನ ಕೈಲಿ. ಹೋಗಿ ಆ ಕಡೆ, ಹೋಗಿ ಆ ಕಡೆಯಿಂದ ಬನ್ನಿ. ನಡೀರಿ ಬ್ರೋ, ಅಯ್ಯೋ ಏನಾಗಲ್ಲ, ನಡೀರಿ ಬನ್ನಿ ಆ ಕಡೆಯಿಂದ ಬನ್ನಿ. ಚೇತನ್ ಗೊತ್ತಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಗ, ಒಳ್ಳೆ ಕೆಲಸ ಮಾಡಿದೆ. ಎಲ್ಲರಿಗೂ ಸಿಕ್ತಾ? ಇವಾಗ ಚಾಕ್ಲೇಟ್ ಕಲೆಕ್ಟ್ ಮಾಡ್ಕೊಳ್ಳಿ, ಇದು ಇಡಿ, ಮತ್ತೆ ಯೂಸ್ ಆಗುತ್ತೆ ಮಗ. ಇದನ್ನ ಬಾಕ್ಸಲ್ಲಿ ಹಾಕ್ಬಿಡಿ, ಹೇಳ್ತೀನಿ. ಮಿಕ್ಕಿರೋದು ಬಾಕ್ಸಲ್ಲಿ ಹಾಕೋ. ಇಲ್ಲಿ ಯಾರೋ ಸ್ಕೂಲ್ಗೆ ಹೋಗೋರು ದೊಡ್ಡ ಮಕ್ಳಿಗೆ ಕೊಡೋಣ ಇದ್ರಲ್ಲಿ ಇರೋದನ್ನ. ಬರ್ರಿ ಬರ್ರಿ ಮಕ್ಳು, ಈ ಕಡೆ ಬನ್ನಿ. ಅಲ್ಲಿ ನಿಂತ್ಕೊಳ್ಳಿ ಎಲ್ಲರೂ, ಅಲ್ಲಿ ನಿಂತ್ಕೊಳ್ಳಿ ಎಲ್ಲರೂ. ನಡೀರಿ ಬಿಸ್ಕೆಟು ಚಾಕ್ಲೇಟ್ ಇಸ್ಕೊಂಡು ಅಲ್ಲಿ ನಿಂತ್ಕೊಳ್ಳಿ.
ಚಾಕ್ಲೇಟ್ ಇಷ್ಟೇನಾ ಇರೋದು? ಬನ್ನಿ ನೀವು ಮೇಡಮ್, ಬನ್ನಿ ನೀವು ಇದು ಸಿದ್ಧಾರ್ಥ್ ಕೊಟ್ಟೆ ತಾನೆ ಇನ್ನೊಂದ್ಸತಿ ಥ್ಯಾಂಕ್ ಯು ಜಟಾಯು, ಥ್ಯಾಂಕ್ ಯು ಗಂಧದ ಗುಡಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ. ಓಕೆ, ನಡಿ. ಓಕೆ, ನಡೀರಿ ಮಕ್ಳ. ಓಕೆ, ಲೈನಾಗಿ ಹೋಗಿ ಸಾಲಾಗಿ ಹೋಗಿ ಎಲ್ಲರೂ. ಹಲೋ, 2 ಗಾಡಿ ಅಡ್ಡ. ನೀವೇನು ತಲೆಗಿಡ ಕರ್ಕೊಂಡು ಗಿರಿ, ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್ ಅಂಡ್ ಇನಿಷಿಯೇಟಿವ್. ಏನಿಲ್ಲ, ಎಲ್ಲ ನಮ್ಮ ಕ್ಲಬ್ ಅಷ್ಟೇ. ಏನ್ ಗೊತ್ತಾ, ಥ್ಯಾಂಕ್ ಯು ಮೇಡಮ್. ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಮಕ್ಕಳು ಫುಲ್ ದುಡ್ಡು ಅಂತ ಕೇಳ್ತಿದ್ರು. ಗಿರಿ ಏನಂದ್ರೆ ಈ ಸರ್ತಿ ಹೋಗ್ಬೇಕಾರೆ ಮೇಡಮ್ ಏನಾದ್ರು ಚಿಪ್ಸ್ ಅಥವಾ ಅಂದ್ರೆ ಬಿಸ್ಕೆಟ್ ಆ ಥರ ತಗೊಂಡೋಗೋಣ ಅಂತ ನಾನು ಹೇಳಿದ್ದು. ನೀವು ತಿನ್ನೋ ಐಟಮ್ಸ್ ಕೊಟ್ರೆ ಇವತ್ತು ತಿಂತಾರೆ, ನಾಳೆ ಮರ್ತೋಗ್ತಾರೆ. ಆಲ್ಮೋಸ್ಟ್ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಏನಾದರೂ ಸ್ಟೇಷನರೀಸ್ ಕೊಡಿ ಅಂದಾಗ ಈ ಪ್ಲಾನ್ ಬಂತು. ಆಕ್ಚುಲಿ ನಾನು ಗಿರಿ ಪ್ಲಾನ್ ಮಾಡಿ ಎಲ್ಲ ತೊಗೊಂಡಿದ್ವಿ. ನಿನ್ನೆ ಸಡನ್ನಾಗಿ ಚೇತನ್ ಕಾಲ್ ಮಾಡಿ ಈ ಥರ ನಾವು ಒಂದು ಸ್ಪಾನ್ಸರ್ ಮಾಡ್ತಿದ್ದೀವಿ ಚೇತನ್ ಅಂದಾಗ, ಮೇಡಮ್ ನನ್ನ ಕಡೆನೇ ಇಲ್ಲಿ ನನಗೆ ಯಾಕೆ ಹೇಳಿಲ್ಲ ಫಸ್ಟ್ ಅಂತ ನನಗೆ ಯಾಕೆ ಇವೆಲ್ಲ ಹೇಳಲ್ಲ ನೀವು ಬಂದ್ರು. ಸಖತ್ ಖುಷಿ ಆಯ್ತು. ಸೊ ಹಂಗಾಗಿ ಅವನು ಸ್ಪಾನ್ಸರ್ ಒಂದು ಇವನು ಕೈ ಜೋಡಿ ಎಲ್ಲ ಟೀಮ್ ಸೇರಿಸಿ ಒಂದು ದೊಡ್ಡ ಕೆಲಸ ಆಯ್ತು. ಸೊ ಟೋಟಲ್ ಇದು ಗದಗಗುಡಿ ರೈಡರ್ಸ್ ಕ್ಲಬ್ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಓದೋ ಮಕ್ಕಳಿಗೆ ಒಳ್ಳೆಯದಾಗಲಿ. ಇನ್ನು ನಾವು ನೋಡ್ಕೊಂಡು ಸೊ ನಾವು ಹೆಂಗೆ ಅಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ಲಿ ಹೋಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ. ಆಮೇಲೆ ಸುಮ್ಮನೆ ರ್ಯಾಂಡಮ್ ಆಗಿ ಕೊಟ್ಬಿಟ್ಟು ಬಂದ್ರೆ ಅದು ಕಲ್ಪಲ್ಲ. ಖಂಡಿತ ಇಲ್ಲ, ಅವಾಗ ವಾಲಂಟಿಯರ್ಸ್ ಆಲ್ವೇಸ್ ವೆಲ್ಕಮ್. ಅಪ್ಡೇಟ್ ಮಾಡ್ತೀವಿ ನಾವು, ಏನಾದ್ರು ಇತ್ತು ಅಂದ್ರೆ ನೀವು ಮುಂದೆ. ಅಂದ್ರೆ ಈ ಹಾಡಿಗಳಲ್ಲಿ ಸ್ಕೂಲ್ ಇರುತ್ತೆ, ಅದು ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಇರುತ್ತೆ. ಆ ಥರ ಸ್ಕೂಲ್ ಐಡೆಂಟಿಫೈ ಮಾಡಿ ನಿಮ್ಮ ಕ್ಲಬ್ ಕಡೆಯಿಂದ ಈ ಥರ ಮಾಡ್ಬೋದು. ಯಾಕಂದ್ರೆ ದುಡ್ಡು ಕೊಟ್ಟು ಏನೋ ತಿನ್ನೋದು ಕೊಟ್ಟರೆ ಖರ್ಚಾಗುತ್ತೆ. ಈ ಥರ ಐಟಮ್ಸ್ ಕೊಟ್ಟಾಗ ಅವ್ರು ಅದನ್ನ ಯೂಸ್ ಮಾಡ್ತಾರೆ, ಬಳಸ್ತಾರೆ, ಮತ್ತೆ ನಿಮ್ಮ ಹೆಸರು ಸಹ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇಲ್ಲ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಮಕ್ಕಳು ನನ್ಗೂ ಇದೇ ತರ ನಿಮ್ಮಂತ ಫೀಸ್ ಕಟ್ಟಿ ಫ್ರೀ ಆಗೋದಿದ್ದೀನಿ ನಾನು ಕೂಡ. ಇಲ್ಲ ಮಗ, ಅದೇನಂತಾರ ವಾಟ್ ವಿಲ್ ಗೋ ವಿಲ್ ಕಮ್ ಬ್ಯಾಕ್ ಅಂತಾರಲ್ಲ, ಹಂಗೆ ಅಷ್ಟೇ. ಥ್ಯಾಂಕ್ ಯು. ಇಲ್ಲ, ನಾವು ಲಾಸ್ಟ್ ಮೂಮೆಂಟ್ ಅಲ್ವಾ. ಆಮೇಲೆ ಸ್ವಲ್ಪ ಜನ ಏನ್ ಅನ್ಕೊಂತಾರೆ ಗೊತ್ತಾ ಬ್ರೋ, ಆಕ್ಚುಲಿ ನೀವು ಇವಾಗ ಫಸ್ಟ್ ರೈಡ್ ನೆಕ್ಸ್ಟ್ ರೈಡ್ ನೀವು ಗ್ರೂಪ್ ಆಡ್ ಆಗ್ತೀರಾ. ಇಲ್ಲ, ಅವ್ರು ಸೆಕೆಂಡ್ ಇದ್ದಾರೆ ಗ್ರೂಪ್ ಅಲ್ಲಿ. ಫಸ್ಟೇ ನಾವು ಕೇಳಿಬಿಟ್ರೆ ಏನ್ ಅನ್ಕೊಂತಾರೆ ಅಂದ್ರೆ ಇವ್ರು ದುಡ್ಡು ಮಾಡೋದಕ್ಕೆ ಕೇಳ್ತಾರೆ, ನಮ್ಮ ಹತ್ರ ಅನ್ಕೊಂಡ್ಬಿಡ್ತಾರೆ ಅಂತ ನಾವು ಯಾರ ಹತ್ರ ಕೇಳಲ್ಲ. ಇಲ್ಲ, ಆಕ್ಚುಲಿ ಹೇಳಿದ್ದೆ ನಾನು, ಚೇತನ್ ಯಾರೇ ಬರ್ತಿದ್ದಾರೆ ಅಂತ ಕೇಳಿದೆ. ಚೇತನ್ ಬರ್ತಿದ್ದಾರೆ ಅಂದಾಗ ಸರಿ ಒಂದ್ಸರ್ತಿ ಕೇಳಿ ನೋಡಿ ಚೇತನ್ಗೆ ನಾನೇ ಹೇಳಿದೆ. ಈಗ ನೆಕ್ಸ್ಟ್ ನೀವು ಎಲ್ಲರೂ ಓಕೆ ಅಂದಿದ್ರಲ್ಲ, ಆ ಥರ ಇದ್ದಾಗ ನಾವೊಂದು ಪೋಲ್ ಹಾಕ್ತೀವಿ. ಇಂಟ್ರೆಸ್ಟ್ ಇರೋರು ಎನಿಥಿಂಗ್ ಫೋರ್ಸ್ ಯಾರು ನಾವು ಮಾಡಕ್ ಹೋಗೋದಿಲ್ಲ. ನಿಮ್ಮ ಏನ್ ಗೊತ್ತಾ, ಏಕ್ದಮ್ ನಾವೇ ಇದು ಮಾಡಿದ್ರೆ ಅದು ಸರಿ ಇಲ್ಲ. ಫಸ್ಟ್ ಮಾಡಿ ನೋಡ್ಬೇಕು ನೀವು ಕಣ್ಣಾರೆ ಏನ್ ಮಾಡ್ತಾ ಇದೀವಿ ಅದನ್ನ ಅಂತ. ಅವಾಗ ನಾವು ಅದನ್ನ ಕೇಳ್ಬೋದು. ನಾಳೆ ದಿವಸ ಬಂದು ನಾವು ನೋಡಪ್ಪ ಮಾಡಿ ಕೇಳ್ಬೋದು. ಏಕ್ದಮ್ ಬಂದ್ಬಿಟ್ಟು ನೀವು ಒಬ್ಬೊಬ್ಬರು ಹೊಸಬ್ರು ಇರ್ತಾರೆ, ಏನ್ ಬರೋರು ಕ್ಲಬ್ ನೋಡಿ. 3 ಒಂದು ಟೀಮ್ ಇದೆ ಇಲ್ಲಿ, ಅದು ಅಲ್ಲೊಂದಿದೆ. ಆಮೇಲೆ ಇನ್ನೂ ಬರುತ್ತೆ ಅಲ್ಲಿ ಜಾಸ್ತಿ. ನಾವು ಅಲ್ಲಿ ಹೋಗೋಣ, ಬೋಟ್ ದಾಟ್ಕೊಂಡು ಹೋಗೋಣ. ನೋಡಿ ಅಲ್ಲಿ 3 ಇದೆ ಅಲ್ಲಿ ಯಾವ್ದೋ ಪಕ್ಕ. ಹೌದು ನೋಡಿ, ಕಾಣಿಸ್ತೈತೆ ಜೂಮ್ ಮಾಡಿದ್ರೆ. ಕಡೆಯಿಂದ ಬರ್ತಾ 60 ಕಿಲೋಮೀಟರ್ ತೊಗೊಂಡ್ಬರ್ಬೇಕು. ಇಲ್ಲ ಅಂದ್ರೆ ನಾವು ಬೋಟ್ ಇಲ್ಲ ನೋಡಿ ಎಷ್ಟು ದೂರದಲ್ಲಿದೆ. ಮರಿಯಾನೆಗಳ ಬಾಯಿ. ನಾವು ಅಲ್ಲೆಲ್ಲ ರೋಡ್ ಹಾಕೊಂಡು ಮರಿಯಾನೆಗಳು ದೊಡ್ಡದು ಹಂಗೆ ಕಾಣಿಸ್ತೈತೆ ದೂರದಿಂದ. ಬಾಯ್ಸ್ ಎಲ್ಲರೂ ಸನ್ಸೆಟ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವಿವಾಗ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು, ಒಳ್ಳೆ ಹಾಲು ಇದು ಲೋಕಲ್ಲು ಹಸುವಿನ ಹಾಲು, ಪ್ಯೂರ್ ಹಾಲು. ಬನ್ನಿ ವಾಶ್ ಮಾಡಿಕೊಂಡು ಕಾಫಿ ಗಿಫೆಲ್ಲ ರೆಡಿ ಮಾಡ್ಕೊಳ್ಳೋಣ. ಕಾಫಿ ಮಾಡ್ಕೊಂಡು ಮಜಾ. ಅದೇ ನೋಡಿ, ಎಲ್ಲ ಡಸ್ಟ್ಬಿನ್ ಎಲ್ಲ ಕ್ಯಾರಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಏನೇ ಇರ್ಬೋದು ಎಲ್ಲನೂ ನಾವು ಇದರಲ್ಲೇ ಕ್ಯಾರಿ ಮಾಡ್ತೀವಿ.
ಸೊ ಡೋಂಟ್ ವರಿ ಅಬೌಟ್ ಸ್ಪಾಯ್ಲಿಂಗ್ ದಿ ಬ್ಯೂಟಿಫುಲ್ ಸ್ಪಾಟ್ಸ್. ಎಲ್ಲ ನಾವು ನೀಟಾಗಿ ಕ್ಯಾರಿ ಮಾಡ್ತೀವಿ. ಹಿಂಗಿದೆ ಹಾಲು, ಹಂಗೆ ವಾಮ್ ಇದೆಯಲ್ಲ, ಫ್ರೆಶ್ ಹಾಲು, ಒಳ್ಳೆ ಕ್ವಾಲಿಟಿ ಇತ್ತು. ಬಟ್ ನಮ್ಮ ಮನೆ ನೋಡ್ರೆ ಬೈತಾರೆ ಕಾಯಿಸ್ದಾಗೆ ಕುಡ್ದಿದೆ ಅಂತ. ಬಟ್ ನೇಚರಲ್ಲಿ ಏನ್ ಸಿಗುತ್ತೋ ಹೆಂಗ್ ಸಿಗುತ್ತೋ ಕುಡ್ಕೊಂಡು ಹೋಗ್ತಾ ಬದುಕ್ತಾ ಇರ್ಬೇಕು. ಅದೆಲ್ಲ ನೋಡಕ್ಕಾಗತ್ತಾ? ದಯವಿಟ್ಟು ಇವ್ರ ಮನೆಯವ್ರು ಇದನ್ನ ನೋಡ್ಬೇಡಿ. ಅದು ಅವರಲ್ಲ, ಇದು ಹರೀಶ್ ಅಲ್ಲ ಅಂದ್ಬಿಟ್ರು. ಸುಳ್ಳು ಹೇಳ್ತಾ ಇದೀನಿ. ಕಾಯಿಸ್ಕೊಂಡು ಅದೆಷ್ಟೋ ಟೆಂಪರೇಚರ್ ಕಾಯಿಸಿ ಉಕ್ಕದ ಮೇಲೆ ಕುಡಿತಾ ಇದೀನಿ. ನಿಜ ಹೇಳ್ಬೇಕು ಅಂದ್ರೆ, ಸುಳ್ಳು ಹೇಳ್ಬೇಕು ಅಂದ್ರೆ ಹಂಗೆ ಕುಡ್ದಿದೀನಿ. ಸೊ ನೋಡಿ, ಹಾಲು ಫ್ರೆಶ್ ಹಾಲು, ಹಂಗೆ ವಾಮಿಟ್ ಹಾಕಿದ್ದೀನಿ. ಒಂದೇ ಬಿಟ್ರೆ ಐಟಮ್ಸ್ ಅಲ್ಲ. ಬನ್ನಿ ಮನೇಲಿ ಒಂದ್ಸ ಸರ್ ಹಿಂಗೆ ಹಾಕಿ ಒಂದ್ಸಲಿ. ಅದು 2 ಲೀಟರ್. ವೆದರು ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ಕಣ್ಣೆಲ್ಲ ಇವಾಗ ಮಲಗಿ ಬರುತ್ತೆ. ಯಾಕಂದ್ರೆ ಬಿಸಿಲು ಹೊಟ್ಟೈತಲ್ಲ. ಡಸ್ಟ್ಬಿನ್ ಇದೆ, ಎಲ್ಲ ಇರ್ಲೇ ಹಾಕ್ಬಿಡಿ. ಪೇಪರ್ ಎಲ್ಲ ಇಲ್ಲ ಹಾಕಿ, ಡಸ್ಟ್ಬಿನ್ಗೆ ಹಾಕಿ. ತೊಗೊಳ್ಳಿ ಕಾಫಿ, ತೊಗೊಳ್ಳಿ ಎಲ್ಲ ಒಂದಾಯ್ತು ಕೈಲಿದೆ. ಚೆನ್ನಾಗಿದೆ ಕಾಫಿ. ನಮ್ಮ ಕರ್ತವ್ಯ ಅಷ್ಟೇ ಅವೆಲ್ಲ. ಚೆನ್ನಾಗಿದೆ ಕಾಫಿ. ಹೆಂಗಿತ್ತು? ಇದೆಲ್ಲ ನ್ಯಾಚುರಲ್ ಮಿಲ್ಕು. ನೋಡ್ಬೋದು, ಆಲ್ರೆಡಿ ಸನ್ಸೆಟ್ ಆಗ್ತಾ, ಸನ್ಸೆಟ್ ಆಗಿ ಹೋಯ್ತು ನೋಡ್ತಾ. ಸೂಪರ್. ಈ ಕಡೆ ಎಲ್ಲ ಎಂಜಾಯ್ ಮಾಡ್ತವ್ರೆ ಗೇಮ್ ಮಾಡ್ಕೊಂಡು. ಕರೆಕ್ಟಾಗಿ ಇಡ್ತಿದ್ರೆ ಅವ್ರೆಲ್ಲ ವಾಪಸ್ ಇಟ್ಕೊಂಡು ಎರಡು ಬಿದ್ದಿದ್ದು ಬರ್ಬೇಕು ರಾಜಾದಿ ರಾಜ ಮಾರ್ತಾಂಡ, ರಾಜ ಗಂಭೀರ. ಬ್ರಾ ಕಲ್ಲತ್ರ ಅಲ್ಲಾಕಿ ಕಲ್ಲತ್ರ ಇಲ್ಲ. ನೋಡ್ಬೋದು ಗಾಡಿಗಳೆಲ್ಲ ಇಲ್ಲೇ ನಮ್ಮ ಟೆಂಟಲ್ಲಿ ಸೆಟಪ್ ಆಗಿದೆ. ಈಗ ನನ್ನ ಕ್ಯಾಂಪ್ ಸೆಟಪ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ನೋಡಿರ್ತೀರ, ಹಲವು ಗೊತ್ತಿರುತ್ತೆ. ಸೊ ಈಗ ಒಂದು ರೌಂಡ್ ಸೆಟಪ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಸೆಟಪ್ ಮಾಡೋಣಂತೆ. ನೋಡ್ಬೋದು ಇವಾಗ ಪ್ಲ್ಯಾಂಕ್ ಎಲ್ಲ ಸೆಟಪ್ ಮಾಡಿದ್ದೀನಿ. ಈಗ ಸೋಫಾ ಸೆಟಪ್ ಮಾಡೋಲ್ಲ, ನನ್ನ ಮಗಳು ಫುಲ್ಲು ಬರೆದು ಮಾಡಿ ಹಾಳು ಮಾಡಿಬಿಟ್ರು. ಅದನ್ನು ನೋಡಿಕೊಂಡು ಸೆಟಪ್ ಮಾಡಿ ಆಮೇಲೆ ಒಂದು ರೌಂಡ್ ಕ್ಲೀನ್ ಮಾಡ್ಕೋಬೇಕಷ್ಟೆ. ಓಕೆ, ಗಾಡಿ ಲಾಕ್ ಆಗಿದೆ. ಗಾಡಿ ಹೋಗ್ತಿದೆ ನೋಡಿ, ಅಲ್ಲಿ ಸಿಕ್ಕಾಕೊಂಡಿದೆ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ರಿಕವರಿ ಮಾಡ್ತಾಯಿದ್ದೀವಿ. ಏನೇನು ಆವತ್ತು ಕಥೆಗಳು ಮಾಡ್ತಾರೆ ನೋಡಿ. ಲೋ ಒಳ್ಳೆ ಎಲ್ಲ ಸೆಟಪ್ ಯಾರು ಮಾಡ್ತಾರೆ? ನಾಳೆ ರೆಸ್ಟ್ ಇಲ್ಲೇ ಬಂದಿರೋದು ಕೇಳಲ್ಲಿ. ಯಾರ್ದು ನಿಮ್ಮದೇನು? ಬೇಕು ಅಂತಾನೆ ಎತ್ಕೊಂಡೋಗಿ ಹಾಕೋ ನೀವು. ಪಕ್ಕ ಬೇಕು ಅಂತ ಹಾಕಿರೋದು ಎತ್ಕೊಂಡೋಗಿ. ಹಾ ಓಯ್ ಚಪ್ಪಲಿ ಬಿಚ್ಚಿಬಿಡಿ. ಚಪ್ಪಲಿ ಅಲ್ಲ ಮಚ್ಚ, ಅಲ್ಲಿವರೆಗೂ ಯಾವನ್ ಎತ್ಕೊಂಡು ಹೋಗಿದ್ದು ಗಾಡಿ? ಏನಕ್ಕೆ ಬಾಯ್ ನೋಡಿ, ನಾನು ಇಲ್ಲಿ ಹಾಕಿದೆ, ನನಗೆ ಗೊತ್ತಾಯ್ತು ಸಿಕ್ಕಾಕೊಂತೈತೆ ಅಂತ. ನಾನು ಇಲ್ಲೇ ನಿಲ್ಸ್ಬಿಟ್ಟೆ. ಆ ಬೋಳಿ ಮಗ ನೋಡಿ ಅಲ್ಲಿ ಗಂಟೆ ಎತ್ಕೊಂಡು ಹೋಗಿ ಅರ್ಧ ಕುಲ್ಸವನೆ ರ್ಯಾಶ್ ಪ್ಲೇಟೆ ಕುತ್ಕೊಂಡೈತೆ ಕೆಳಗಡೆಗ. ಏ ಶಾಕಪ್ ಸರ್ ಹೋಗ್ಬಿಡ್ತದೆ, ಶಾಕಪ್ ಸರ್ ಹೋಗುತ್ತೆ.
ಬೇಡ 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 ಇದು ಎತ್ತಿಡೋಣ ಸೇಮ್ ಹಂಗೆ ಎತ್ತಿಡಬೇಕು. ಎರಡು ಮಾಡಬೇಕು ಏನೊಂದು ಮಾಡ್ಲೇಬೇಕು ಇವರು. ಬಾಯಿ ನಮ್ಮ ತಾಯಿನ ಇವ್ನು ಇದ್ದವಾಗ ನೆಕ್ಸ್ಟ್ ಟೈಮ್ ನನ್ನ ಬಿಡು ಬಿಡು, ಏನಾಗಲ್ಲ, ಮಾಡೋಣ. ಇರಿ 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 ಇರಿ. ಇಲ್ಲಿ ಹುಲ್ಲು ಗಟ್ಟಿ ಇದೆಯಲ್ಲ, ಗಟ್ಟಿ ಯಾವ ಕಡೆ ಇದೆ? ಹೌದಾ? ಫೋರ್ಕ್ ಹಾಕ್ಬಿಡು, ಬೆಂಡಾಗ್ಬಿಡು, ಕಟ್ಟೆ ಆಗ್ಬಿಡುತ್ತೆ. ಅವ್ನು ವರುಣ್ ಫೋನ್ ಮಾಡಿದ್ದೆ ಕಣೆ ಇವಾಗ, ಇವನ ಸೀರ್ಸಿದ್ದು ಅಂತ ಹೇಳಿದ್ದು. ಒಂದು ಹುಡುಗಿಗೆ ವಿಡಿಯೋ ಕಾಲ್ ಮಾಡ್ದ, ಒಂದು ಆಂಟಿಗೆ ವಿಡಿಯೋ ಕಾಲ್ ಮಾಡ್ದ. ಈ ಹುಡುಗಿಗ ನನ್ಗೇನು ಇಂಗ್ಲಿಷ್ ಬರಲ್ಲ, ನಾನು ಎಜುಕೇಟೆಡ್ ಅಲ್ಲ. ಎಜುಕೇಟೆಡ್ ಅಲ್ದಿರೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇರೋ ಬೇಡ ಕಣ, ಬೇಡ ಕಣ, ಇರೋ ನಿಮಿಷ ಇರೋ. ಹೇಳ್ತಾನೆ ಇಲ್ಲಿ ಕೇಳಿ ಬಾಯ್, ಐ ಆಮ್ ಸ್ಟಕ್ ಹಿಯರ್, ಯು ಆರ್ ಲಾಫಿಂಗ್ ದೇರ್. ಬಾಯ್ಸ್, ನಾನು ಚಪ್ಪಲಿ ಬಿಟ್ಟಿದ್ದೆ ಅಲ್ಲಿ, ಯಾರಾದ್ರೂ ಒಂಚೂರು ನೋಡ್ತೀರಾ? ಹಾಕೊಂಡು ಹೋಗು. ನಿನ್ ಚಪ್ಪಲಿ ಬಂದಿಲ್ವಾ? ಅದು ಹಾಕೊಂಡು ಹೋಗ್ಬಿಡು, ಎಲ್ಲ ಕೈಲಿ ಹಿಡ್ಕೊ, ಅಲ್ಲಿಂದ ಹಾಕೊಂಡು ಹೋಗ್ಬಿಡು ಅಷ್ಟೇ. ಅಷ್ಟೇ, ಇರೋ ಒಂದು ನಿಮಿಷ ತಿರ್ಸ್ಕೊಂಬಿಡ. ಒಂಚೂರು ಹಿಡ್ಕೊಳ್ಳಿ ವಿಡಿಯೋ. ಪುನಃ ಊದ್ಕತ್ತ ಕಣ, ಸ್ವಲ್ಪ ತಳಿದ್ರೆ ಬಿಡಿ. ಇಲ್ಲೇ ಪುನಃ ನೀಡ್ರ ಇದು ಮಾಡಿ ಬತ್ತು. ಇನ್ನೊಂದು ಸ್ವಲ್ಪ ಇಲ್ಲಿ ಇಲ್ಲಿ ರೋಡು ಅಲ್ಲೇ ನೋಡ್ರಿ. ಬಲ್ಲೇ ಬ್ಯಾಟ್ರಿ ಹಿಡಿದ ನಿಮಿಷ. ಓಪ್ಪ ನೋಡಿ, ಎಲ್ಲ ಸರಿ ಎತ್ತಿಟ್ಬಿಟ್ಟು ಇವಾಗ 3 ಜನ ತ್ರಿಬಲ್ಸಲ್ಲಿ ಇವಾಗ ನಮ್ಮ ಕ್ಯಾಂಪ್ ಲೊಕೇಶನ್ ಹೋಗ್ತಿದ್ದೀವಿ. ಹುಡುಗರೆಲ್ಲ ಅಲ್ಲಿದ್ದಾರೆ, ಅಲ್ಲಿ ರಿಕವರ್ ಮಾಡಿ ಇವಾಗ ನ್ಯಾಕ್ ಬೇಕಷ್ಟೇ, ಐಡಿಯಾ ಇತ್ತು ಅಂದರೆ ಮುಗೀತು, ಮಾಡ್ಬೋದು. ತಳಿ ಬಿಡ್ಕೊಳ್ಳಿ ಹಾಗೆ ಮಾಡ್ತಾರೆ. ಎತ್ತಿ ತಗ್ಸಿದ್ದು ನೋಡಿ, ಕಾಲು ಗೀಲೆಲ್ಲ ಹಿಂಗಾಗ್ಬಿಡೈತೆ ನೋಡಿ. ಅದು ಏನಿಲ್ಲ, 3 ಇಂಚ್ ಸಿಗಾಕೊಂಡಿದೆ ಅಷ್ಟೇ. ಇವ್ರು ಸುಮ್ಮನೆ ಅಲ್ಲೇ ಇದು ಹೊಡಿತಾರೆ. ಅದೇ ಆಗಿರೋದು. ಏನಿಲ್ಲ, ಗಾಡಿ ಏನಿಲ್ಲ, ಬೈ 30 ಅಡಿ ಹಿಂದಕ್ಕೆ ತಗೋಬೇಕಾಗಿತ್ತು ಅಷ್ಟೇ. ಅವ್ರು ಮುಂದಕ್ಕೆ ಹೋಯ್ತವ್ರೆ, ಎಳೆದಿತ್ತವ್ರೆ, ಅದೇ ಆಗಿರೋದು ಪ್ರಾಬ್ಲಮ್. ನಮ್ಮ ಇವರಲ್ಲಿ ಅವನ್ ಹೊಡಿಬೇಕು ಧೀರಜ್ಗೆ. ಓಕೆ, ಎಲ್ಲ ಬಂದ್ರಾ? ಬಿಡ ನಡೀತದೆ, ಏನ ಜಾಲಿ ಅದೇನು ಯಾರ್ದು ಇದೆ. ಇವನೇ ನನ್ ಗಾಡಿನ ಒಂದ್ಸತಿ ಬಿದ್ದಿಲ್ಲ, ನಿನ್ ಗಾಡಿ ನಿಂತ್ಕೊಂತಾನೆ ಇಲ್ಲ ಅಲ್ಲಿ. ನಾನಲ್ಲಪ್ಪ ನಿನ್ ಗಾಡಿ ಓಡಿಸಿದ್ದು. ನಿಮ್ಗೆ ಈಗ ಲೈಫಲ್ಲಿ ಹಿಂಗ್ ಓಡಿಸಿಲ್ಲ ಗಾಡಿ ಈ ತರ ಮಾಡಿ. ನೋಡ್ರಿ, ವಾಷಿಂಗ್ ಐತಲ್ಲ ಅದ್ರ ಬೆಳಿಗ್ಗೆಯಲ್ಲಿ. ಯಾವ್ಯಾವ ಗಾಡಿ ಸಿಗಾಕೊಂಡಿದ್ದು? ಫಸ್ಟ್ ಗಾಡಿ ಸಿಗಾಕೊಂಡಿದ್ಯಾ ಅದು? ಧೀರಜ್ ಬಾಯ್, ನಾನು ಹೇಳ್ದೆ ಹಿಮಾಲಯನ್ ತಗೊಂಡೋಗ್ಬೇಡಿ, ಲೈಟ್ ಗಾಡಿ ತಗೊಂಡೋಗಿ ಅಂದೆ. ಅಲ್ಲ ಬೈ, ಅವರು ಹಿಂಗ್ ಸ್ಟ್ರೈಟ್ ಹೋಗೋರು. ಹೌದಾ? ಇದು ನೀವು ಅಲ್ಲಿ ಆಡಿ ಹತ್ರ ಎಲ್ಲ ಒಳ್ಳೆ ಫಿಶ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ ಫಿಶು. ಫೈರ್ ಕ್ಯಾಂಪು, ಅಂಡರ್ ದ ಸ್ಕೈ, ಮಚ್ಲಿ ಸಾಕಾಗಿದೆ. ಒಳ್ಳೆ ಮಜಾ, ಸೂಪರ್. ಗುಡ್ ಮಾರ್ನಿಂಗ್. ನೋಡಿ, ನಾನು ಧೀರಜ್ ಮಲ್ಕೊಂಡಿದ್ದೀವಿ. ಸಾಕಾಗಿತ್ತು. ಗುಡ್ ಮಾರ್ನಿಂಗ್ ಧೀರಜ್. ಹೆಂಗಿತ್ತು ನಮ್ಮ ಕಾರು? ಅಲ್ಲ, ಒಳ್ಳೆ ಮಸ್ತು. ಬಾಯ್ಸ್ ಎಲ್ಲರೂ ಎದ್ದು ಹೋಗ್ತಾರೆ. ಬ್ರೋ ಡೋರ್ ತೆಗಿರಿ.
ಅದು ಡೋರ್ ತೆಗಿಬೇಕು. ಹಿಂಗೆ ಇಳಿಬೋದು ಕಣ ಈಸಿಯಾಗಿ. ನಾನು ರಾತ್ರಿ ಹಂಗೆ ಇಳ್ದ. ಕಾಲು ಚಾಚಕ್ಕೆ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಕಲ್ಯಾಣ್ ಬ್ರೋ, ಗುಡ್ ಮಾರ್ನಿಂಗ್. ಹೊಲದ ಕಡೆ ಹೊಟ್ಟಿದ್ದೀರಾ ಬ್ರೋ? ಬಾಟ್ಲು ತಗೊಂಡು ಏನು ಸಾಕಾಗಿದೆ ನೋಡಿ. ಹಂಗೆ ಒಂದು ಡ್ರೋನ್ ಹಾರಿಸ್ಬಿಡೋಣ, ಸಾಕಾಗಿರುತ್ತಲ್ಲ ಒಳಗಡೆ ಇದ್ದರೆ. ಸೂಪರ್ ಜಾಲಿ. ಇನ್ನೊಂದು ಅರ್ಧ ಗಂಟೆ ಸ್ಲೀಪ್ ಆಗ್ತಿಲ್ಲ. ಮಲ್ಕ ತೆಗ್ದೇ ಇರ್ಲಿ. ಗಾಳಿ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ತೆಗ್ಬಿಡು. ಅದು ಡೋರ್ ತೆಗಿ, ಒಳ್ಳೆ ಗಾಳಿ ಬರುತ್ತೆ. ಕಾಲ್ ರಿಲ್ಯಾಕ್ಸ್ ಆಗಿ. ಓ ನಿಂದು ಬೇರೆ 6 ಅಡಿ ಬುಲೆಟ್ ಅಲ್ಲ, 7 ಅಡಿ. ಸಾಕಾದ್ರೆ ನೋಡಿ. ಅರ್ಲಿ ಮಾರ್ನಿಂಗ್ ವೈಬ್ಸ್ ಹಿಂಗಿದೆ. ಫುಲ್ ಎಲ್ಲ ಕಡೆ ಮಿಸ್ಟ್ ಕ್ಲೌಡ್ ಇರೋದ್ರಿಂದ ಸನ್ ರೈಸ್ ಕಾಣಿಸ್ತಲ್ಲ. ನೈಟಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಫುಲ್ಲು. ಇನ್ನು ಅದೊಂದು ತಗೊಂಡೋಗ್ಬೇಕಷ್ಟೆ. ಸೂಪರ್ ಸೂಪರ್. ಡ್ರೋನ್ ಶಾಕ್ ಕಾಣುತ್ತೆ, ಹೆಂಗೆ ಕಾಣುತ್ತೆ ನೋಡೋಣ. ಸೂಪರ್ ಆಗಿದೆ ಮಾತ್ರ. ಬನ್ನಿ ಈಗ ಹಂಗೆ ಡ್ರೋನ್ ಫ್ಲೈ ಮಾಡೋಣ ಅಂತ ಈ ಕಡೆಯಿಂದ ಬರ್ತೀನಿ. ಅಯ್ಯೋ ಇದು ಕೀನೇ ಹಾಕಿಲ್ಲ, ಇದನ್ನು ಪ್ರೊಪೆಲ್ಲರ್ ಇದೇನೇ ಹಾಕಿಲ್ಲ ಏನಂತಾರೆ ಜಾಯ್ಸ್ಟಿಕ್ಕಿಗೆ. ಬನ್ನಿ ನಿಂಗೆ ಹಾಕಿಲ್ಲ. ಚಾಚಾ ಹಾಂ ಅಷ್ಟೇ, ಬೆಡ್ಶೀಟ್ ಕೆಳಗಿಬಿಟ್ಟು ಅಷ್ಟೇ. ಓಕೆ ನೋಡ್ಬೋದು, ನೈಟ್ ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ನೈಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಫುಲ್ ಎಲ್ಲ ಟೆಂಟ್ ಸೆಟಪ್ಸ್ ಎಲ್ಲ ಇಲ್ಲಿ. ಪೀಸ್ಫುಲ್ ಎನ್ವೈರ್ಮೆಂಟ್. ಮಳೆ ಬಂತು ನೈಟು, ಸರಿ ಬಂತು ಮಳೆ. ಮತ್ತು ಮಸ್ಕಿಟೋಗೆ ಅಂತ ನಾನು ಇದನ್ನು ಹಾಕಿದ್ದೆ ಲಾಸ್ಟ್. ಇದು ಫ್ಲೆಕ್ಸಿಬಲ್ ಚೆನ್ನಾಗಿದೆ ಇದು. ಸೂಪರ್. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸುತ್ತ ಗ್ರೀನರಿ ಏನು ಚೆನ್ನಾಗಿದೆ ಗೊತ್ತಾ ಎಲ್ಲ. ಪೀಸ್ ಪೀಸ್ ಪೀಸ್. ಬಿಟ್ಬಿಟ್ಟಲ್ಲ ಬ್ರೋ ನಿನ್ನ. ಇಲ್ಲೇ ಕಡಾಗಿದೆ ಬ್ರೋ. ಇಲ್ಲ ಆಗಿದೆಯಾ? ಇದಕ್ಕೆ ಬಲಾತ್ಕಾರ ಅಂತಾರ, ಅತ್ಯಾಚಾರ ಅಂತಾರ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಮಲ್ಕೊಂತೀನಿ ಅಂತ. ನೋಡಿಲ್ಲ ಅಭಿಭಾಯಿ ಹೊಸ ಬ್ಲಾಂಕೆಟ್ ಕೊಟ್ಟವ್ರ ನೆಮ್ಮದಿ ಮಲಗು ಅಂತ. ನೀ ನೋಡಿದ್ರೆ ಹಿಂಗ್ ಬಂದು ಕ್ವಾಡ್ಲ ಕೊಡ್ತೀಯ ಬೆಳಗ್ಗೆ ಮಲ್ಕೋಬೇಕು. ಮತ್ತೆ ಡೈಲಾಗ್ಗಳಿರೋದು ಪಾಪ ಅಲ್ಲಿಂದ ಇಲ್ಲಿ ಮಲ್ಗಕ್ಕೆ ಬಂದವನು ಅವನು. ಇಲ್ಲಿ ಕಾಫಿ ಮಾಡ್ತಾ ಇದ್ದೀವಿ. ಹುಡುಗರೆಲ್ಲ ಯೋಗ ಎಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ಯೋಗ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಕಾಫಿ ಕುಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಕೋಟಿಯವ್ರಿಗೆ ಹೊರಡೋದು. ಆಲ್ಮೋಸ್ಟ್ ಆಯ್ತು, ಟೈಮ್ ಆಗಿದೆ. ನಾನು ರೆಡಿಯಾಗಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋದು. ಮಾಸ್ಟ್ರು ಇನಿಷಿಯೇಟಿವ್ ತಗೋಬೇಕು. ಚೇತನ್ ಥ್ಯಾಂಕ್ ಯು. ಸೂಪರ್. ಬೆಳಿಗ್ಗೆ ಕಾಫಿ ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಕಾಫಿ ಮಾಡಿಕೊಡ್ತಾ ಇದೀವಿ. ಹೀಗೆ ಬ್ರೋ ಸಕ್ಕತ್ತಾಗಿರುತ್ತೆ. ಮತ್ತೆ ನಾನೇ ನೋಡಿದ್ರೆ ಹಾಲು ಹೋಗಿ ಡೈರಿಗೆ ಹೋಗಿ ತಂದಿದ್ದು ಕಾಫಿ ಪುಡಿ ಪ್ಯೂರ್ ಹಾಲು. ಯಾವುದೇ ಥರ ಪ್ಯಾಕೆಟ್ ಅಲ್ಲ, ಆರ್ಗ್ಯಾನಿಕ್ ಹಾಲು. ಯೋಗ ಮಾಡ್ತಾರೆ ಇವರು. ಬನ್ನಿ ಕಾಫಿ. ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಿದ್ವಿ. ನಮ್ಮ ಟೇಸ್ಟ್ ನೋಡಿದ್ರಾ? ಇನ್ನ ಇಲ್ಲ, ಈಗ ಹಾಕೊಂಡೆ. ಹೌದಾ? ಓಕೆ ಬ್ರೋ, ಯಾರು ಟೇಸ್ಟ್ ನೋಡಿದ್ರಿ? ಚೆನ್ನಾಗಿದೆಯಾ? ಸೂಪರಾ? ಇದು ಮನೇಲಿ ಮಾಡಿಸಿರೋದಲ್ಲ ಗಿರಿಬಾಯ್? ಹೋಟ್ಲಾ? ಓಕೆ
ಆಯ್ತು, ಈಗ ಬ್ರೇಕ್ಫಾಸ್ಟ್ ಮಾಡಿ ನೋಡಿ ಎಲ್ಲ ಪ್ಯಾಕ್ ಮಾಡಾಯಿತು. ಒಂದು ಚೂರು ಗಲೀಜು ಪ್ಲಾಸ್ಟಿಕ್ಕು ಏನೂ ಬಿಟ್ಟಿಲ್ಲ, ಎಲ್ಲನೂ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀವಿ. ಯಾಕೆ ಯೂಶ್ವಲಿ ಏನಂದರೆ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ನೀವು ಗಲೀಜು ಹಾಕ್ತೀರಾ, ಪ್ಲಾಸ್ಟಿಕ್ ಹಾಕ್ತೀರಾ, ಹಾಗೆ ಹೇಗೆ ಅಂತ. ಬಟ್ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ನೇಚರ್ ಆಗಿರೋದ್ರಿಂದ ನಾವು ಅದನ್ನು ಹೆಂಗೆ ನೋಡ್ಕೋತೀವಿ ಅದು ಕೂಡ ನಮ್ಗೆ ಹಾಗೆ ರೆಸ್ಪಾಂಡ್ ಮಾಡುತ್ತೆ. ಅದು ನಾವು ಬಿಲೀವ್ ಮಾಡ್ತೀವಿ. ಹೌದಾ, ಎಂಜಾಯ್ಮೆಂಟು ಬೇಕೋ ಅದೇ ರೀತಿಲಿ ಅದಕ್ಕೆ ನಾವೇನು ಹಾನಿ ಮಾಡಬಾರ್ದು ಹಾಗೆ. ಸೊ ಏನಿತ್ತು ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಹೆಂಗಿತ್ತು ಹಾಗೆ ಬಿಟ್ಟು ಹೋಗ್ತಾ ಇದೀವಿ ನಾವು ಪ್ಲೇಸ್ನ. ಇನ್ನೂ ಹೇಳ್ಬೇಕ್ರೆ ಇನ್ಫ್ಯಾಕ್ಟ್ ಬಿದ್ದಿರೋಂಥ ಬೀರ್ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಅದೆಲ್ಲನೂ ನಾವು ತೊಗೊಂಡು ಎತ್ತಿಟ್ಕೊಂಡಿದ್ದೀವಿ. ಸೊ ಈಗ ತಿಂಡಿ ಮಾಡಿಕೊಂಡು ಕೊಟ್ಟಿಯೂರ ಕಡೆ ಹೊರಡ್ತೀವಿ. ಸೊ ಇಲ್ಲಿಗೆ ವಿಡಿಯೋ ಎಡ್ ಮಾಡ್ತಾಯಿದ್ದೀನಿ. ಎಪಿಸೋಡ್ ಆ್ಯಕ್ಚುಲಿ 1 ಎಪಿಸೋಡಲ್ಲಿ ನಾವು ಬಂದಿದ್ದು ಮಾಡಿದ್ದು ಎಲ್ಲ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಎಪಿಸೋಡಲ್ಲಿ ನಾವು ಕೊಟ್ಟಿಯೂರು ರೀಚ್ ಆಗ್ತೀವಿ. ಕೊಟ್ಟಿಯೂರು ರೀಚ್ ಆಗಿ ಅಲ್ಲಿ ಟೆಂಪಲ್ ಎಲ್ಲ ನೋಡಿಕೊಂಡು ಅಲ್ಲಿಂದ 3rd ಎಪಿಸೋಡಲ್ಲಿ ಡ್ರೈವ್ ಬೀಚ್ಗೆ ಹೋಗಿ ಸಲಾಮ್ ಮನೇಲಿ ಸ್ಟೇ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ. ನೋಡ್ಬೋದು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನಾದರೂ ಊಟ ಮಾಡಿ ಹೊರಡೋದಷ್ಟೇ. ಕ್ರ್ಯಾಶ್ ಏನಿದೆ ನಾವೇ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀವಿ. ಕಲಿಯೋನವ್ರು ಏನೆಲ್ಲ ಅಡ್ವೆಂಚರ್ ಮಾಡ್ತಾರೆ ನೋಡಿ. ಸೂಪರ್. ಹೌದಲ್ಲ, ಚೆನ್ನಾಗಿರುತ್ತೆ. ಅದೊಂದು ಬಟ್ಟೆದು ಬರುತ್ತೆ ಇಲ್ಲಿಗೆ, ಅದು ಬೆಲ್ಟ್ ಟೈಪ್ ಬರುತ್ತೆ, ಚೆನ್ನಾಗಿರುತ್ತೆ ಅಲ್ಲ. ಡಸ್ಟ್ಬಿನ್ ಬ್ಯಾಗ್ ಬರುತ್ತೆ ಇಲ್ಲಿಗೊಂದು. ನಾನು ತೋರಿಸ್ನಲ್ಲ, ಅದು ಡಸ್ಟ್ಬಿನ್ ಥರನೇ ಯೂಸ್ ಮಾಡ್ಬೋದು. ಸೊ ಎಲ್ಲ ಆಯಿತು, ಕ್ಲೀನ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಹೊರಡೋಣ ಬೈ. ಬಾಯ್ ಬಾಯ್ ಕಬಿನಿ. ನಮ್ಮ ಪಯಣ ಮುಂದಿನ ಡೆಸ್ಟಿನೇಷನ್ಸ್ಗೆ ಬಾಯ್ಸೆಲ್ಲ ಹೋಗ್ತಾ ಇದ್ದೀವಿ. ಅದೇ ವಿಮಾನ